ಆಂಟಿ ಏನ್ ಬೇಕಮ್ಮ? ಅರ್ಧ ಲೀಟರ್ ನಂದಿನಿ ಹಾಲು ಕೊಡಿ. ಕಾಸು ಕೊಡಮ್ಮ. ಏನಿದು? ಏನ್ ನೀನ್ ಮಾಡ್ತಿರೋದು? ಮುಂಚೆ ಈ ತರ ಎಲ್ಲ ಇರ್ಲಿಲ್ವಲ್ಲ. ಓ ಬಂದೆ ಮಗಳೇ, ಬಾ ಬಾ ಬಾ. ಕಾಲೇಜ್ಗೆ ಹೋಗಿ ಬಂದು ತುಂಬಾ ಸುಸ್ತಾಗಿರ್ಬೇಕಲ್ಲ ಮಗಳೇ. ಹೋಗಿ ಏನಾದ್ರೂ ತಗೊಂಬತ್ತೀನಿ ಕುಡಿಯೋದಕ್ಕೆ. ಯಾಕಪ್ಪ, ಏನಾಯ್ತು? ಇವತ್ ಯಾಕೋ ಬೇಜಾರಲ್ಲಿದ್ದೀರಲ್ಲ? ಏನಿಲ್ಲ ಮಗಳೇ, ನಿಮ್ಮ ಅಮ್ಮ ನಮ್ಮನ್ನೆಲ್ಲ ಬಿಟ್ಟೋಗಿ ಎಷ್ಟು ವರ್ಷ ಆಯ್ತು ಅಂತ ನೆನಪಿದ್ಯಾ? ನನಗೆಲ್ಲಪ್ಪ ನೆನಪಿದೆ. ನಂಗೆ ತಿಳುವಳಿಕೆ ಬರೋಕ್ಕೂ ಮುಂಚೆ ನಮ್ನೆಲ್ಲ ಬಿಟ್ಟೋದಲ್ಲಪ್ಪ. ಹೌದು ಮಗಳೇ, ನಿಮ್ಮಮ್ಮ ನಮ್ಮನ್ನು ಬಿಟ್ಟೋದಾಗ ನಿನಗೆ ಸುಮಾರು 3 ವರ್ಷ ಇರ್ಬೋದು. ಆಗ ನಿನಗೆ ಆಟ ಆಡೋ ವಯಸ್ಸು, ಹಠ ಮಾಡೋ ವಯಸ್ಸು. ನೀನಾಗ ಅಮ್ಮ ಬೇಕು ಅಂತ ತುಂಬಾ ಆಟ ಹಿಡಿತಾ ಇದ್ದೆ. ನಾನು ಆವತ್ತಿಂದ ಇವತ್ತಿನವರೆಗೂ ನಿನಗೆ ತಾಯಿ ಇಲ್ಲ ಅನ್ನೋ ಕೊರಗೇನು ಇಲ್ದಿದ್ದಂಗೆ ನೋಡ್ಕೊಂಡಿದ್ದೀನಮ್ಮ. ಹೌದಪ್ಪ, ನೀವು ಇದುವರೆಗೂ ನನ್ಗೆ ಯಾವ್ದ್ರಲ್ಲೂ ಕೊರತೆ ಮಾಡಿಲ್ಲ. ಆದ್ರೆ ಇವತ್ತು ಯಾಕೆ ಈ ತರ ಎಕ್ಸ್ಟ್ರಾ ಪ್ರಶ್ನೆ ಕೇಳ್ತಿದ್ದೀರಾ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಮಗಳೇ, ಇವತ್ತು ನೀನು ಯಾವುದೋ ಹುಡುಗನ ಜೊತೆ ಪಾರ್ಕಲ್ಲಿ ಕೂತಿತ್ತು, ಬೈಕಲ್ಲಿ ಓಡಾಡಿತ್ತು, ಎಲ್ಲ ನನಗೆ ಮುಂದೆ ಬಂತು. ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತಮ್ಮ. ಹಲೋ, ನಮ್ಮ ಮಗಳ ಬಗ್ಗೆ ಏನೋ ಎಷ್ಟು ಹೇಳಕ್ ಹೋಗ್ಬಿಡ್ರಿ. ಆಯ್ತು, ಇಕ್ಕಡಿ ಫೋನು ಸಾಕು. ಅಪ್ಪ, ದಯವಿಟ್ಟು
ಕ್ಷಮಿಸ್ಬಿಡಿ ಅಪ್ಪ. ನಾವಿಬ್ರು 2 ವರ್ಷ ತುಂಬಾ ಪ್ರೀತಿಸಿದ್ದೀವಪ್ಪ. ನಾನು ಮದ್ವೆ ಆದ್ರೆ ಅವ್ರನ್ನೇ ಮದ್ವೆ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ಸಾಕ್ಬಿಡು ಮಗಳೇ, ಜೀವನ ಸಾರ್ಥಕ ಆಯ್ತು. ತಾಯಿ ಇಲ್ಲದ ಮಗಳು ಅಂತ ಮುದ್ದಾಗಿ ಸಾಕಿದ್ದಕ್ಕೆ ಈ ತಂದೆಗೆ ಒಳ್ಳೆ ಬೆಲೆ ಕೊಟ್ರೆ. ಇನ್ನು ನನಗೆ ಜೀವನ ಸಾಕಾಗ್ಬಿಟ್ಟಿದೆ ಮಗಳೇ. ನಾನು ನಿಮ್ ತಾಯಿರೋ ಕಡೆನೆ ಹೋಗ್ಬಿಡ್ತೀನಿ ಬಿಡಮ್ಮ. ಯಾಕಪ್ಪ ಇಂತ ಮಾತಾಡ್ತಿದ್ದೀರಾ? ನಂಗೆ ನಿಮ್ಗಿಂತ ಬೇರೆ ಯಾವ್ದು ದೊಡ್ಡದಲ್ಲಪ್ಪ. ನಂಗೆ ನೀವೇ ಮುಖ್ಯ. ಹಾಗಿದ್ರೆ ಆ ಹುಡುಗನ್ ಮರೆತು ನಾನ್ ತೋರ್ಸಿದ ಹುಡುಗನ್ನೇ ಮದುವೆ ಆದಿಯಮ್ಮ? ಸರಿಯಪ್ಪ, ನೀವ್ ಯಾವ ಹುಡುಗನ್ ತೋರಿಸಿದ್ರು ನಾ ಅವನ್ನೇ ಮದ್ವೆ ಆಗ್ತೀನಿ. ಆದ್ರೆ ನೀವು ಯಾವತ್ತೂ ಇಂಥ ಸಾಯೋ ಮಾತಾಡ್ಬಾರ್ದು. ಯಾಕೆ ಬೇಜಾರಲ್ಲಿದ್ಯಾ? ಮದ್ವೆ ವಿಚಾರ ಮಾತಾಡೋಣ ಅಂತ ಕರ್ಸಿ ಈ ತರ ಬೇಜಾರಲ್ಲಿದ್ರೆ ಹೆಂಗೆ ಹೇಳು? ಏನಾಯ್ತು ಅಂತ ಹೇಳಮ್ಮ. ಏನ್ ಹುಡ್ಗಿರಪ್ಪ ಇವರು, ಮದ್ವೆ ವಿಷಯ ಮಾತಾಡೋಣ ಅಂತ ಕರ್ಸ್ಬಿಡು ಸುಮ್ನೆ ಅಳ್ತಾ ಕೂತಿದ್ಯಲ್ಲ. ಏನಾಯ್ತು ಅಂತ ಹೇಳು. ಏನಾಯ್ತು ಹೇಳೆ. ಸುಮ್ನೆ ಹೊತ್ತು ನಮ್ಮನ್ಯಾಗ ಸಾಯಿಸ್ತೀಯಾ? ಇದೇ ವಿಚಾರ ನಿನ್ನ ಹತ್ರ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. 2 ವರ್ಷದಿಂದ ನಾನ್ ನಿನಗ್ ಪ್ರಪೋಸ್ ಮಾಡಿದಾಗ ಬಾಯಿಗೆ ಬಂದಂಗ್ ಬದಿದ್ದಲ್ಲ, ಅದೇ ಬಾಯಲ್ಲೇ ಹೇಳು. ಮನೆಯಲ್ಲಿ ಅಪ್ಪ ನನ್ಗೆ ಹುಡುಗನ್ ನೋಡ್ತಾ ಇದ್ದಾರೆ. ಅಷ್ಟೇನಾ? ಅಷ್ಟಕ್ಕೆ ಇಷ್ಟೊಂದು ಅಳ್ತಾ ಇದ್ದ? ಸದ್ಯ ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ ನಿಮ್ಮ ಅಪ್ಪಂಗೆ ಅವ್ರ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಅಂತ. ಇದೇ ಒಳ್ಳೆ ಸಮಯ ನಮ್ಮಿಬ್ರು ಪ್ರೀತಿ ವಿಷಯ ಮಾತಾಡಕ್ಕೆ. ಈ ವಿಚಾರ ಗೊತ್ತಾಗಿನೇ ನಮ್ಮ ಅಪ್ಪ ಬೇರೆ ಹುಡುಗನ್ ನೋಡ್ತಾ ಇರೋದು. ಅಂದ್ರೆ ನಾವಿಬ್ರು ಮನೆ ತಿರ್ಗಾಡಿರೋದ್ನ ನಮ್ಮ ಅಪ್ಪ ನೋಡ್ಬಿಟ್ಟಿದ್ದಾರೆ. ಇವಾಗ ಬೇರೆ ಹುಡುಕ್ತಾ ಇದಾರೆ. ನಾನು ಒಪ್ಪಿ ಮದ್ವೆ ಆಗಿಲ್ಲ ಅಂದ್ರೆ ಅವ್ರು ಸಾಯ್ತೀನಿ ಅಂತ ಹೇಳ್ತಿದ್ದಾರೆ. ಮುಂದೇನು ಅಂದ್ರೆ ನಾನೇನ್ ಹೇಳಿ? ನೀನ್ ನಂಗೋಸ್ಕರ ನಿಮ್ಮ ಅಪ್ಪನ್ ಕಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೀನ್ ನಿಮ್ಮಪ್ಪ ನೋಡಿದ್ರು ಹುಡುಗನ್ನೇ ಮದ್ವೆ ಆಗಿ ಚೆನ್ನಾಗಿದ್ರು. ನನಗ್ ನೀನ್ ಖುಷಿಯಾಗಿದ್ರೆ ಅಷ್ಟೇ ಸಾಕು. ನಿಮ್ಮಪ್ಪ ನಿನ್ನ 20 ವರ್ಷ ಕಷ್ಟಪಟ್ಟು ಹೆಂಗೋ ಸಾಕಿದ್ದಾರೆ. ಇನ್ನೊಂದ್ 20 ವರ್ಷ ಅವ್ರಿಗೆ ಒಳ್ಳೆ ಮಗಳಾಗಿರು. ನನ್ ಬಗ್ಗೆ ಯೋಚನೆ ಮಾಡ. ನಾನೇ ನಿನ್ ನೆನಪಲ್ಲಿ ಕೊರಗಲ್ಲ, ಸಾಯಲ್ಲ, ಏನೂ ಆಗಲ್ಲ. ಚೆನ್ನಾಗೇ ಇರ್ತೀನಿ. ನನಗೆ ನಿನ್ ಖುಷಿ ಮುಖ್ಯ. ಏನ್ ಹೇಳ್ತಿದ್ಯಾ? ನೋಡು, ನಿಮ್ ತಂದೆ ಪ್ರೀತಿ ಮುಂದೆ ನನ್ ಪ್ರೀತಿ ಏನೂ ಇಲ್ಲ. ನೀನ್ ಅವ್ರು ತೋರಿಸಿರೋ ಹುಡುಗನ್ನ ಮದ್ವೆ ಆದ್ರೆ ಅವರು ಖುಷಿಯಾಗಿರ್ತಾರೆ. ಸೊ ಅದೇ ಚೆನ್ನಾಗಿರ್ತದೆ.